ನಮಸ್ತೆ ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಾವು ಮಾಡೋವಂಥ ವಿಡಿಯೋಗಳು ನೀವು ಮೊಬೈಲ್ ಓಪನ್ ಮಾಡಿದಾಗ, ಯೂಟ್ಯೂಬ್ ಓಪನ್ ಮಾಡಿದಾಗ ನಿಮಗೆ ಆ ವಿಡಿಯೋ ಸಿಕ್ತು ಅಂದರೆ ನಿಮ್ಮ ಅದೃಷ್ಟ ಅದು ಆಗಿರುತ್ತೆ. ಆ ವಿಡಿಯೋದಲ್ಲಿ ನಿಮ್ಮ ಪರಿಸ್ಥಿತಿಗೆ ತಕ್ಕಂಥ ಮೆಸೇಜಸ್ಸು ಈ ವಿಡಿಯೋದಲ್ಲಿ ಏಂಜಲ್ಸ್ ಯೂನಿವರ್ಸ್ ತಿಳಿಸಿದರೆ ಅದು ಕನೆಕ್ಟ್ ಆಗಿತ್ತು ಅಂದರೆ ಅದನ್ನು ತಗೊಳ್ಳಿ. ಇದು ನಮ್ಮ ಪರಿಸ್ಥಿತಿಗೆ ಇದು ನಮಗೆ ವಿಷಯ ತಿಳಿಸ್ತಾ ಇದ್ದಾರೆ, ಇದನ್ನು ಈ ರೀತಿ ತಗೋಬೇಕು ಅನ್ನೋದನ್ನು ನಿಮ್ಮ ಮನಸ್ಸಿಗೆ ಅನಿಸುತ್ತೆ, ಆಗ ತಗೊಳ್ಳಿ. ಆ ರೀತಿ ನಿಮಗೆ ಯಾವುದು ಕನೆಕ್ಟ್ ಆಗಲ್ಲ ಅದನ್ನು ಅಲ್ಲೇ ಬಿಡಿ. ಇವತ್ತು ಹುಟ್ಟುಹಬ್ಬ ಮತ್ತು ಮದುವೆ ವಾರ್ಷಿಕೋತ್ಸವ ಯಾರೆಲ್ಲ ಆಚರಣೆ ಮಾಡ್ಕೋತಿದ್ದೀರ ಅವ್ರಿಗೆಲ್ರಿಗೂ ಎಲ್ಲ ದೇವರುಗಳು 100 ಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಇಷ್ಟಾರ್ಥಗಳು ನೆರವೇರಿಸಲಿ, ಒಳ್ಳೆ ಕೀರ್ತಿ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತೀನಿ. ಏಂಜಲ್ಸ್ ಯೂನಿವರ್ಸ್ ಎಲ್ಲರೂ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, ಇವತ್ತು ಏಂಜಲ್ಸ್ ಮತ್ತು ಗುರುಗಳು ಏನು ಹೇಳ್ತಾರೆ, ನಾವು ಯಾವ ರೀತಿ ನಮ್ಮ ಪ್ರಶ್ನೆಗಳಲ್ಲಿ, ನಮ್ಮ ಪರಿಸ್ಥಿತಿಗಳಲ್ಲಿ ಏನು ಹೇಳ್ಬೋದು, ಏನು ಎಚ್ಚರ ವಹಿಸಬೇಕು. ಕಾಳಿ ಮಾತೆ ಬಂದಿದ್ದಾರೆ, ದುರ್ಗಾ ಕಾಳಿ ಮಾತೆ. ಕಾಳಿ ಮಾತೆ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಮಕ್ಕಳು ನಾನೆಲ್ಲ ನೋಡ್ತಾ ಇದ್ದೀನಿ. ಆಟ ಕಣ್ಣ ಮುಚ್ಚಲ್ಲ ಆಟ ಆಡಬೇಡ್ರಿ, ನಾನು ಎಲ್ಲ ಗಮನಿಸ್ತಾ ಇದ್ದೀನಿ. ಯಾರಿಗೆ ತೊಂದರೆ ಕೊಡ್ತಾ ಇದ್ದೀರಾ, ಯಾರಿಗೆ ನರಕ ಕೊಡ್ತಾ ಇದ್ದೀರಾ, ಯಾರಿಗೆ ಅವಮಾನ ಮಾಡ್ತಾ ಇದ್ದೀರಾ, ಈ ಭೂತ ಪ್ರೇತಗಳನ್ನ ಇಟ್ಕೊಂಡು ಆಟಗಳನ್ನ ಆಡ್ತಾ ಇದ್ದೀರಾ, ಬೇಡ. ನನ್ನ ಮುಂದೆನೇ ನನ್ನ ಮಕ್ಕಳನ್ನ, ನೀವು ಕೂಡ ನನ್ನ ಮಕ್ಕಳೇನೆ, ಆದರೆ ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದ್ದೀರಾ. ನೀವು ಕಾಲ ನಿಮ್ಮ ಕಡೆನೂ ತಿರುಗುತ್ತೆ, ಅದಕ್ಕೆ ಅವಕಾಶ ಮಾಡ್ಕೋತಾ ಇದ್ದೀರಾ. ಬೇಡ ಅಂತ ಹೇಳಿ ಹೇಳಿ ಸಾಕಾಯಿತು. ಇನ್ನು ಮುಂದೆ ನಿಮಗೆ ಬುದ್ಧಿಪಾಠ ಕಲಿಸೋದು ಒಂದೇ ಬಾಕಿ ಅಂತ ಹೇಳ್ತಾ ಇದ್ದಾರೆ. ಶಾಂತಿಯ ಅಮ್ಮ ಜಗನ್ಮಾತೆ ಶಾಂತಿ ಆಗಲಿ ಅಂತ ಕೇಳ್ಕೊಳ್ತೀನಿ. ಯಾಕೆ ಅಷ್ಟೊಂದು ಕಾಳಿ ಮಾತೆಗೆ, ಭದ್ರಕಾಳಿ ಮಾತೆಗೆ ಕೋಪ ತರಿಸ್ತಾ ಇದ್ದೀರೋ ಗೊತ್ತಿಲ್ಲ. ಆದಿಶಕ್ತಿ ಇನ್ನೇನು ಹೇಳಿಸ್ತೀರಾ ಹೇಳಿಸಿ. ಕೃಷ್ಣ ವಾಸುದೇವ ಸೂರ್ಯನಾರಾಯಣ ತಂದೆ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. 4 ಕಾರ್ಡ್ಸ್ ಕೊಟ್ಟಿದ್ದಾರೆ. ಐರಾವತದಲ್ಲಿ ಬದುಕು, ಆ ಥರ ಜೀವನದಲ್ಲಿ ಕೊಟ್ಟಿದ್ದೀನಿ ನಾನು. ಅದನ್ನು ನೀನು ಅದನ್ನು ಉಪಯೋಗಿಸ್ಕೊಂಡು ನೀನು ಬಿಟ್ಬಿಟ್ಟು ಬೇರೆ ರೀತಿ ದುರ್ಯೋಗ ಥರ, ಅಂದರೆ ದುರ್ಯೋಧನ ಥರ ಕೆಟ್ಟ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದೆಯಾ ಅಂದರೆ ಮಹಾನ್ ಭಾವ ಪುಣ್ಯಾತ್ಮ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ದೇವಿ ಮಾತೆ ಹೇಳ್ತಾ ಇರೋದು, ನಾನು ಇಷ್ಟೊಂದು ಆಡಂಬರ ಜೀವನ ಕೊಟ್ಟಿದ್ದೀನಿ, ರಾಜವೈಭೋಗವ ಎಲ್ಲ ಅನುಭವಿಸೋದಕ್ಕೆ ಕೊಟ್ಟಿದ್ದೀನಿ. ಅದನ್ನೇ ನೀನು ಅನುಭವಿಸೋದು ಬಿಟ್ಬಿಟ್ಟು ಇನ್ನಷ್ಟು ನಾನು ಬೇಕು ಬೇಕು ಅಂತ ದುರಾಸೆ ಯಾಕೆ ಪಡ್ತಾ ಇದೆಯಾ? ಮಕ್ಕಳ, ಅಷ್ಟು ದುರಾಸೆ ಬೇಡ, ಬಿಟ್ಟುಬಿಡು, ನಾನು ಕೊಟ್ಟಿರೋದನ್ನು ನೀನು ಅನುಭವಿಸು ಅಂತ ಹೇಳ್ತಾ ಇದ್ದಾರೆ. ಗಣೇಶ ಬಂದಿದ್ದಾರೆ. ಗಣೇಶ ಕೂಡ ನನ್ನ ಮಕ್ಕಳನ್ನ ನಾನು ಸುರಕ್ಷಿತವಾಗಿ ನೋಡ್ಕೊಳ್ಳೋದಕ್ಕೆ ಗೊತ್ತು. ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸನ ಕರುಣಿಸ್ತಾ ಇದ್ದೀನಿ. ಅವರು ಚೆನ್ನಾಗಿ ಓದಬೇಕು, ಓದಿನ ಕಡೆ ಗಮನ ಕೊಡಲಿ. ಅವರು ಚೆನ್ನಾಗಿ ಓದಿ ಪಾಸ್ ಆಗಂಗೆ ನಾನು ಆಶೀರ್ವಾದ ಮಾಡ್ತೀನಿ. ಓದಿನ ಕಡೆ ಗಮನ ಬೇಕು. ಮತ್ತು ಗಣಪನಿಗೆ ತಾವರೆ ಹೂವಿನ ಅಲಂಕಾರ ಮಾಡಿಸಿ ದೇವಸ್ಥಾನದಲ್ಲಿ. ಕೆಂಪು ತಾವರೆ ಹೂವು ಸಿಗುತ್ತೆ, ಹಳದಿ ತಾವರೆ ಹೂವು ಸಿಕ್ಕಿದ್ರೆ ಪ್ರಯತ್ನ ಮಾಡಿ ಅದು ಕೂಡ ದೇವರಿಗೆ, ಗಣಪನಿಗೆ ಅರ್ಪಣೆ ಮಾಡಿಸಿ. ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಸೂರ್ಯನಾರಾಯಣ ಬಂದಿದ್ದಾರೆ. ನವಗ್ರಹ ದೇವರುಗಳಲ್ಲಿ ಸೂರ್ಯನಾರಾಯಣನಿಗೆ ಯಾರಾದರೂ
ಅರ್ಚನೆ ಮಾಡಿಸ್ಬೇಕು ಅಂತಿದ್ರೆ ಅಥವಾ ಅಭಿಷೇಕ ಮಾಡಿಸ್ಬೇಕು ಅಂತಿದ್ರೆ ದಯವಿಟ್ಟು ಅದನ್ನು ಮಾಡಿಸಿ. ಅದರಿಂದ ನಿಮ್ಮ ಕೆಲಸಗಳೆಲ್ಲ, ನಿಂತಿರೋ ಕೆಲಸಗಳೆಲ್ಲ ಕುದುರೆ ಥರ ಓಡ್ತಾ ಇರುತ್ತೆ. ನಿಮ್ಮ ಜೀವನ ಕೂಡ ನೀವು ಅದೆಲ್ಲ ಕೆಲಸಗಳು ಮಾಡಿದ ನಂತರ ನಿಮ್ಮ ಜೀವನ ಕುದುರೆ ಹೊಡೆದಂಗೆ ಓಡ್ತಾ ಇರುತ್ತೆ. ನಿಂತಿರೋ ಕೆಲಸಗಳು ಖಂಡಿತವಾಗ್ಲೂ ನಡೆಯುತ್ತೆ. ನೀವು ಮಾಡೋ ಕೆಲಸ ಮಾಡಿ. ಮೊದಲು ದೇವ್ರನ್ನ ನಿಮ್ಮ ಕೆಲಸದ ಮಧ್ಯೆ ಮರಿತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೂರ್ಯನಾರಾಯಣನಿಗೆ ಒಂದು ಅರ್ಚನೆ ಮಾಡಿಸಿ, ಅಭಿಷೇಕ ಮಾಡಿಸಿ, ಒಂದು ಅಲಂಕಾರ ಮಾಡಿಸಿ, ಒಂದು ಹೂವಿನ ಅಲಂಕಾರ ಮಾಡಿಸಿದ್ರೂ ಪರವಾಗಿಲ್ಲ, ಮಾಡಿಸ್ಬೋದು. ಯಾರ ಮನೆಯಲ್ಲಿ ಕುದುರೆ ಓಡ್ತಾ ಇರೋಂಥ ಫೋಟೋನ ಇಟ್ಕೊಳ್ಳೋಕೆ ಅಂದ್ಕೊಳ್ತಿದ್ದೀರಾ ಅವರು ಇಟ್ಕೊಳ್ಳಿ. ಅದರಿಂದನೂ ನಿಮಗೆ ಒಳ್ಳೆಯದಾಗುತ್ತೆ. ಸೂರ್ಯನ ದಿಕ್ಕಿನ ಕಡೆ ಮುಖ ಬರಬೇಕು ಕುದುರೆದು. ಸೂರ್ಯನ ದಿಕ್ಕು ಕಡೆಗೆ ಮುಖ ಬರೋ ಥರ ಫೋಟೋನ ಮನೆಯಲ್ಲಿ ಹಾಕೋದ್ರಿಂದ ನಿಮ್ಗೆ ಒಳ್ಳೆಯದಾಗತ್ತೆ. ಶ್ರೀರಾಮ ಮತ್ತು ಕೃಷ್ಣ ಬಂದಿದ್ದಾರೆ. ನನ್ನ ಮನಸ್ಸಾಕ್ಷಿಗೆ ನಾನು ಕರೆಕ್ಟಾಗಿದ್ದೀನಿ, ಅದೇ ರೀತಿ ನೀವು ಕೂಡ ನಿಮ್ಮ ಮನಸ್ಸಾಕ್ಷಿಗೆ ಕರೆಕ್ಟಾಗಿರಬೇಕು ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ನನ್ನ ಅವತಾರ ಎಷ್ಟೇ ಇರ್ಬೋದು, ಆದರೆ ನಾನು ರೀತಿ ನೀತಿಗಳನ್ನ ನಾನು ಬದಲಾಯಿಸಿಲ್ಲ ಮಕ್ಕಳ. ನೀವು ಯಾಕೆ ರೀತಿ ನೀತಿಗಳನ್ನ ಬದಲಾಯಿಸ್ಕೊಂಡಿದ್ದೀರಾ? ನೀವು ಬದಲಾಯಿಸಿದ ಮಾತ್ರಕ್ಕೆ ನಿಮ್ಮ ಜನ್ಮ ಕೂಡ, ನಿಮ್ಮ ಜನ್ಮದ ಜೀವನ ಕೂಡ ಬದಲಾಗಲ್ಲ. ನೀವು ಎಷ್ಟು ಒಳ್ಳೆ ರೀತಿಯಾಗಿ ಹೋಗ್ತಿರೋ ಅಷ್ಟು ಒಳ್ಳೆ ರೀತಿಯಾಗಿ ಬದಲಾಗುತ್ತೆ. ಆದರೆ ನೀವು ತಪ್ಪು ದಾರಿಯಲ್ಲಿ ನಡೆದ್ರೆ ಅದು ಎಂದಿಗೂ ಒಳ್ಳೆ ರೀತಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ರೂಪ ಒಂದಲ್ಲ ಹಲವಾರು ಇರ್ಬೋದು, ಆದರೆ ರೀತಿ ಒಂದೇ, ವ್ಯಕ್ತಿತ್ವ ಒಂದೇ ಆಗಿರಬೇಕು. ನಿಮ್ಮ ಕೆಲಸದ ಕಡೆ ಹೆಚ್ಚು ಗಮನ ಕೊಡು. ನಿನ್ನ ಜೀವನದಲ್ಲಿ ಬೆಳಕಿನ ಕಡೆ ಗಮನ ಕೊಡು. ನಿನ್ನ ಜೀವನಕ್ಕೆ ಬೆಳಕು ಬರ್ತಾ ಇದೆ ಅಂದರೆ ನಿಮಗೆ ಎಲ್ಲ ಒಳ್ಳೆಯದು ಬರ್ತಾ ಇದೆ ಅಂತ ಅರ್ಥ. ಬಾಟಮ್ ಆಫ್ ದ ಕಾರ್ಡಲ್ಲಿ ಕೆಳಗಡೆ ಒಂದು ಹೆಣ್ಣು ಮಗು ಕೂತು ಪ್ರಾರ್ಥನೆ ಮಾಡ್ತಿದೆ. ಮೇಲೆಯಿಂದ ಈ ಒಂದು ಕೆಟ್ಟ ಶಕ್ತಿಗಳು ಇರುತ್ತಲ್ಲ, ಆಕೆನ ವಶಪಡಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನೋ ಒಂದು ಅವರು ಕಡೆಯಿಂದ ಒಂದು ಪ್ರಯೋಗನ ಮಾಡ್ತಾ ಇದ್ದಾರೆ ಹೆಣ್ಣು ಮಗುಗೆ. ಆ ಪ್ರಯೋಗಗಳು ಏನೂ ಮಾಡಲ್ಲ ಮಕ್ಕಳ. ನಾನು ಇದ್ದೀನಿ, ಕಾಪಾಡ್ಕೊಳ್ತೀನಿ. ಯಾರೆಷ್ಟೇ ಪ್ರಯೋಗಗಳು ಮಾಡಿದ್ರು ನನ್ನ ಮಕ್ಕಳನ್ನ ನಾನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನೇ ವಾಮಾಚಾರಗಳು, ಮಾಟ ಮಂತ್ರಗಳು, ಈ ಪ್ರಯೋಗಗಳು, ಭೂತ ಪ್ರೇತ ಪಿಚಾಚಿಗಳದು ಎಷ್ಟೇ ಪ್ರಯೋಗಗಳು ಮಾಡಿದ್ರು ನೀನು ಅಂದ್ಕೊಂಡಿರೋ ಕೆಲಸ, ನೀನು ಮಾಡಬೇಕಾಗಿರೋ ಕೆಲಸನ ಮಾಡ್ಕೊಂಡು ಹೋಗು. ನಿನ್ನ ಕರ್ತವ್ಯ ನೀನು ಮಾಡ್ತಾ ಇರು. ನಿನ್ನ ಗಮನ ಎಲ್ಲ ನನ್ನ ಕಡೆ ಇರಲಿ. ಧ್ಯಾನ, ಜಪ, ಆರಾಧನೆ, ಶ್ಲೋಕ ಪಾರಾಯಣ, ಪ್ರತಿ ದಿನ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಬೆಳಗ್ಗೆ ಸಂಜೆ ದೀಪ ಆರಾಧನೆ ಮಾಡಿ ಶ್ಲೋಕ ಪಾರಾಯಣ ಮಾಡು ಮಕ್ಕಳ. ಅದರಿಂದ ನಿಮ್ಮನ್ನು ನಾನು ಕಾಪಾಡ್ಕೊಳ್ತೀನಿ. ಏಕೆಂದರೆ ನಿಮಗೂ ಶಕ್ತಿ ಬೇಕು ಮತ್ತು ನನಗೂ ಶಕ್ತಿ ಬೇಕು. ಅಂದರೆ ನಿಮ್ಮ ಮನೆಗಳಲ್ಲಿ ದೇವರ ಕೋಣೆಯಲ್ಲಿ ಪೂಜೆಗಳು ಆಗಬೇಕು, ದೀಪ ಆರಾಧನೆ ಆಗ್ತಾ ಇರಬೇಕು. ಹಾಗಾಗಿ ನಾನು ಹೇಳ್ತಾ ಇರೋದು. ಋಷಿ ಮುನಿಗಳು ನಮಗೆ ಹೋಮಗಳನ್ನ ಎಲ್ಲ ಮಾಡಿನೇ ನಮಗೆ ಶಕ್ತಿ ಕೊಡ್ತಾ ಇದ್ರು. ಅದೇ ರೀತಿಯಾಗಿ ಈಗಲೂ ಶಕ್ತಿಗಳು ಬೇಕು. ಅಂದರೆ ನಮಗೆ ಶಕ್ತಿ ಬೇಕೇ ಬೇಕು ಅನ್ನೋದಲ್ಲ. ನೀವೆಷ್ಟು ಹೋಮ ಹವನ ಮಾಡ್ತೀರೋ ಅದರಿಂದ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಎಷ್ಟು ನೀನು ಓಂ ನಮಃ ಶಿವಾಯ, ಓಂ ಶ್ರೀರಾಮಾಯ ನಮಃ ಅಂತ ಒಂದು ಬಾರಿ ಹೇಳಿದ್ರೆ ಆ ಒಂದು ಸೆಕೆಂಡ್ಗಷ್ಟೇ ಅದು ಉಪಯೋಗ. ಒಂದು ದಿನಕ್ಕೆ ನೀನು ಎಷ್ಟು ಜಪ ಧ್ಯಾನ ಪಾರಾಯಣ ಮಾಡ್ತೀಯೋ ಅದಷ್ಟು ಪ್ರತಿ ದಿನಕ್ಕೂ ನಿನಗೆ ಕಾಪಾಡ್ಕೊಂಡು ಬರುತ್ತೆ. ಮುಖ್ಯವಾದ ಶ್ಲೋಕಗಳನ್ನ ಪಾರಾಯಣ ಮಾಡು, ಮುಖ್ಯವಾದದ್ದು ಮಂತ್ರಗಳನ್ನ ಜಪಿಸು. ಅದರಿಂದ ನಿಂಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಏಂಜಲ್ಸ್ ಏನು ಹೇಳ್ತಾರೆ ಕೇಳೋಣ.
ಎಸ್ ಆರ್ ನೋ. ಏಂಜಲ್ಸ್, ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್ ಆನ್ಸರ್ ಮಾಡಿ ಪ್ಲೀಸ್. ಎಸ್ ಆರ್ ನೋ ಏನು ಹೇಳ್ತೀರಾ? ಯಾರೋ ಪ್ರಶ್ನೆ ಸರಿ ಇಲ್ಲ ಅಂದ್ಕೊಳ್ತೀನಿ, ಅದಕ್ಕೆ ತಡ ಆಗ್ತಿದೆ. ನಾನು ಏನು ಉತ್ತರ ಕೊಡೋದು, ಏನು ಕೊಟ್ಟಿರೂ ಅದನ್ನು ಉಪಯೋಗಿಸ್ಕೊತಾ ಇಲ್ಲ ಅನ್ನೋದು ಏಂಜಲ್ಸ್ ಒಂದು ಮಾತು ಇಲ್ಲಿದೆ. ಅದಕ್ಕಾಗಿ ಅವರು ಪ್ರತಿ ಸಲಕ್ಕೂ ಏನೇನು ಎಚ್ಚರಿಕೆ ಕೊಡ್ತಾ ಇದ್ದಾರೋ ಅದನ್ನು ದಯವಿಟ್ಟು ತಗೊಳ್ಳಿ. ಯಾರು ಪ್ರಶ್ನೆ ಇಟ್ಕೊಳ್ತಾ ಇದ್ದೀರಾ ಅವ್ರಿಗೆ ಇದು ಅನಿಸುತ್ತೆ, ಅದಕ್ಕೆ ಇವರು ಆನ್ಸರ್ ಮಾಡ್ತಾ ಇಲ್ಲ. ಹಾಗಾಗಿ ಏಂಜಲ್ಸ್ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸ್ತಾ ಇದ್ದೀನಲ್ಲ ನಾನು, ಯಾಕೆ ಅದನ್ನು ತಗೊಳ್ತಾ ಇಲ್ಲ ನೀವು, ಅದನ್ನು ಯಾಕೆ ಫಾಲೋ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ನಿಮಿಷ, ಸಾರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಏಂಜಲ್ಸ್ ಯೂನಿವರ್ಸ್. ಆಕಾಶದಿಂದ ದೇವಾಂದೇವತೆಗಳು ಆಶೀರ್ವಾದಗಳು ಮಾಡ್ತಾ ಇದ್ದಾರೆ, ಅದನ್ನು ಸ್ವೀಕರಿಸಿ. ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮನ್ನು ಕೈ ಬಿಟ್ಟಿಲ್ಲ, ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಗೆ ಉತ್ತರಗಳು ಸೂಚನೆಗಳು ಕೊಡ್ತಾ ಇದ್ದಾರಲ್ಲ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮ ಫ್ಯಾಮಿಲಿನ ನಿಮ್ಮ ಮನೆ ದೇವರುಗಳಿಗೆ ಪೂಜೆಗಳು ಮಾಡಿ, ನಿಮ್ಮ ಕುಲ ದೇವರುಗಳಿಗೆ ಪೂಜೆ ಮಾಡಿ, ಮನೆ ದೇವರುಗಳಿಗೆ ಪೂಜೆ ಮಾಡಿ, ಪಿತೃರಿಗೆ ಪೂಜೆ ಮಾಡಿ. ಪಿತೃರಿಗೆ ಪೂಜೆ ಮಾಡೋದು ತುಂಬಾ ಮುಖ್ಯ. ಮನೆ ದೇವರು ಕುಲದೇವ್ರಿಗೆ ಪೂಜೆ ಮಾಡೋದು ತುಂಬಾ ಮುಖ್ಯ. ಕಾರಣ ಏನು ಅಂದರೆ ಇಲ್ಲಿ ಪಿತೃರಿಗೆ ಪೂಜೆ ಮಾಡಲೇಬೇಕು. ಪ್ರತಿದಿನವೂ ಅವ್ರಿಗೊಂದು ಧೂಪ ತೋರಿಸಿ, ಒಂದು ಹೂ ಇಟ್ಟು ಧೂಪ ತೋರಿಸಿ ಕೈ ಮುಗಿಯೋದ್ರಿಂದ ಅದರಿಂದ ಅವರ ಆಶೀರ್ವಾದನೂ ನಿಮ್ಮ ಕೆಲಸಗಳಿಗೆ ಸಿಗತ್ತೆ. ಪ್ರತಿದಿನ ಪಿತೃರಿಗೆ ಪೂಜೆ ಮಾಡಿ, ಅವ್ರನ್ನ ನೆನೆಸ್ಕೊಳ್ಳಿ. ಅವ್ರ ಹೆಸರಲ್ಲಿ ನಿಮ್ಮ ಮನೆ ಮೇಲೆ ಇಡಲಿಕ್ಕೆ ಸಾಧ್ಯ ಇತ್ತು ಅಂದರೆ ನೀವು ತಿನ್ನೋ ಆಹಾರ ಅಡುಗೆ ಮಾಡಿರ್ತೀರಲ್ಲ ಅದರಲ್ಲಿ ಒಂದು ತುತ್ತು ಕಾಗೆಗೆ ಅಂತ ಸಪ್ರೇಟಾಗಿ ನೀವು ತಿನ್ನೋಕ್ಕೂ ಮುಂಚೆ ಎಂಜಲಾಗಬಾರ್ದು. ಪಿತೃರಿಗೆ ಎತ್ತಿ ಅಲ್ಲಿ ದೇವ್ರಿಗೆ ನನ್ನ ಪಿತೃರಿಗೆ ಇಡ್ತಿದ್ದೀನಿ ಅಂತ ಅಲ್ಲಿ ಇಡಿ. ಹಾಗಾಗಿ ಅವ್ರಿಗೂ ಒಂದು ಖುಷಿ ಆಗತ್ತೆ, ಓ ನನ್ನ ಮಕ್ಕಳು ನಮಗೆ ಆಹಾರನ ಇಟ್ಟಿದ್ದಾರೆ, ಅವ್ರಿಗೆ ಆಶೀರ್ವಾದ ಮಾಡೋಣ, ನಮ್ಮನ್ನು ಮರ್ತಿಲ್ಲ ಅವರು, ನಾವು ಮರ್ತಿದ್ದೀವಿ ಅಂದ್ಕೊಂಡಿದ್ವಿ, ಇಲ್ಲ ನನ್ನ ಮಕ್ಕಳೆಲ್ಲ ಮೊಮ್ಮಕ್ಕಳು ಸೊಸೆಂದಿರು ಅಳಿಯಂದಿರು ಎಲ್ಲರೂ ನೆನಪು ಮಾಡ್ಕೋತಾ ಇದ್ದಾರೆ, ನಾವು ಅವ್ರನ್ನ ಕಾಪಾಡೋಣ, ಅವ್ರ ಕಡೆ ಹೆಚ್ಚು ಗಮನ ಕೊಡೋಣ ಅಂತ ಅವ್ರಿಗೂ ಆ ರೀತಿ ಅನಿಸುತ್ತೆ. ಯಾವಾಗ ನೀವು ಅವ್ರಿಗೆ ಸರಿಯಾಗಿ ಬೇಕಿರೋದನ್ನು ನೀವು ಮಾಡಲ್ವೋ ಆಗ ಅವರೂ ಕೈ ಬಿಡೋ ಅವಕಾಶಗಳು ಇರುತ್ತೆ. ಇನ್ನೊಂದು ಇಲ್ಲಿ ಏನು ಹೇಳಿಸ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ. ಈ ಪಿತೃರಿಗೆ ಸಂಬಂಧಪಟ್ಟಂಥ ಕುಟುಂಬದಲ್ಲಿ ಇರುವಂತಹ ಮಕ್ಕಳಿಗೆ ಅವ್ರ ಮನೆಗೆ ಸಂಬಂಧಪಟ್ಟ ಹೆಣ್ಣು ಮಕ್ಕಳಿಗಾಗಲಿ ಅವ್ರಿಗೆ ಹಿಂಸೆ ಅವಮಾನ ನೋವುಗಳನ್ನ ಕೊಟ್ಟುಬಿಟ್ಟು ಮತ್ತು ಪಿತೃರಿಗೆ ಪೂಜೆ ಪುನಸ್ಕಾರ ಮಾಡೋದರಿಂದ ನಿಮಗೇನು ಒಳ್ಳೆಯದು ಆಗಲಿಕ್ಕೆ ಅವಕಾಶ ಇಲ್ಲ. ಫಸ್ಟು ನಿಮ್ಮ ಮನೆಗೆ ಬಂದಿರುವ ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ಗೌರವಿಸಿ ಅವರನ್ನು ನೀವು ತುಂಬ ಮರ್ಯಾದೆ ಕೊಟ್ಟಿಲ್ಲ ಅಂದರೂ ತಕ್ಕ ಮಟ್ಟಿಗೆ ನೀವು ಚೆನ್ನಾಗಿ ಸಂಸಾರನ ಇಟ್ಕೊಳ್ಳೋದಕ್ಕೆ ನೋಡಿ. ಆ ಹೆಣ್ಣು ಮಕ್ಕಳಿಗೂ ಖುಷಿ ಅನ್ನೋದನ್ನು ಕೊಡಿ. ನೀವು ಮದುವೆ ಮಾಡ್ಕೊಂಡು ಬಂದ ಮೇಲೆ ಅಷ್ಟೇ ನಮ್ಮದು ಕೆಲಸಕ್ಕೆ ಬಂದು ಬಿದ್ಲು ಬಿಡೋ ಯಾವಳೋ ಅಂತ ಕೇರ್ಲೆಸ್ ನೋಡಿದ್ರೆ, ಆ ರೀತಿಯ ಹೆಂಡತೀರನ್ನ ಆ ರೀತಿ ಭಾವನೆ ನೋಡಿಕೊಂಡ್ರೆ ಇಲ್ಲಿ ಏಂಜಲ್ಸ್ ಅಲ್ಲ, ಮುಕ್ಕೋಟಿ ದೇವಾಂದೇವತೆಗಳಲ್ಲ, ಪಿತೃರಲ್ಲ, ಮನೆ ದೇವರಲ್ಲ, ಕುಲದೇವರಲ್ಲ, ಯಾರೂ ಕಾಪಾಡೋಕ್ಕೆ ಬರಲ್ಲ, ಸಹಾಯ ಮಾಡಲಿಕ್ಕೂ ಬರಲ್ಲ. ಮೊದಲು ನೀವು ಮದುವೆ ಮಾಡಿಕೊಂಡು ಮನೆಗೆ ಬರುವಂಥ ಹೆಣ್ಣು ಮಕ್ಕಳನ್ನ ನಿಮ್ಮ ಜೀವನ ಇರುವವರೆಗೂ ಅವ್ರನ್ನೂ ಚೆನ್ನಾಗಿ ನೋಡಿ. ಅದು ಕಾಟಾಚಾರಕ್ಕೆ ಏನಕ್ಕೆ ಮದುವೆ ಮಾಡ್ಕೊಂಬರ್ತೀರಾ?
ಇಲ್ಲಿ ಏನು ಎನರ್ಜಿ ಕೊಡ್ತಾ ಇದ್ದಾರೆ ನೋಡಿ. ಎರಡೇ ಕಾರ್ಡ್ ಬಂದಿದ್ದು, ಆದರೆ ಎರಡೇ ಕಾರ್ಡಲ್ಲಿ ನನಗೆ ಹೇಳಿಸ್ತಾ ಇದ್ದಾರೆ. ಏನು ಗೊತ್ತಿಲ್ಲ ಇದು ಮೆಸೇಜ್ ಯಾರ್ದು ಕನೆಕ್ಟ್ ಆಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಮೊದಲು ಆ ಮನೆಯಲ್ಲಿ ನೀವು ಮದುವೆ ಮಾಡ್ಕೊಂಡು ಕರ್ಕೊಂಬಂದಿರೋ ಹೆಣ್ಮಕ್ಳಿಗೆ ಪ್ರತಿದಿನ ನಿಮಗೆ ಹೆಣ್ಮಕ್ಳು ಗಂಡ ಅಂತ ಏನು ಗೌರವ ಕೊಡ್ತಾರೆ, ಅದೇ ಗೌರವ ನೀವು ಹೆಂಡತಿ ಅನ್ನೋದನ್ನು ಕೊಡಬೇಕು. ಅವಳು ಎರಡೇ ರೂಪ ತಾಯಿಯ ಕೂಡ ಆಗಿರ್ತಾಳೆ. ಅವಳು ಮಾಡುವಂಥ ಮನೆ ಕೆಲಸಗಳು ಗಂಡಸರು ಮಾಡಲಿಕ್ಕೆ ಆಗಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರನ್ನು ಒಂದು ಮನುಷ್ಯಲಾಗಿ ನೋಡಿ ಅವರನ್ನು ಗೌರವಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆ ದೇವರು, ಕುಲದೇವರು, ಏಂಜಲ್ಸ್, ಯೂನಿವರ್ಸು, ಎಲ್ಲ ದೇವಾಂದೇವತೆಗಳು, ನಿಮ್ಮ ಪಿತೃರು ಕೂಡ ಪ್ರತಿ ದಿನ ನಿಮಗೆ ಕೆಲಸಗಳಲ್ಲಿ ಗೆಲುವು ಖಂಡಿತ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಸ್ಆರ್ನೋ ಅಂತ ಕೇಳಿದ್ರೆ ಏಂಜಲ್ಸು ಇಷ್ಟು ಮಾತ್ರ ಹೇಳಿಸಿದ್ದಾರೆ. ಲಾಸ್ಟ್ ಕೇಳ್ತೀನಿ ಫೈನಲ್ ಕಾರ್ಡ್ ಎಸ್ಆರ್ನೋ. ಫೈನಲ್ ಕಾರ್ಡ್ ಕೊಟ್ಟಿಲ್ಲ ಅಂದರೆ ಬಿಟ್ಬಿಡ್ತೀನಿ ನಾನು, ಮತ್ತೆ ಫೋರ್ಸ್ ಮಾಡಲ್ಲ ನಾನು ಏಂಜಲ್ಸ್ನ. ಏಕೆಂದರೆ ಇಲ್ಲೇನು ಮೆಸೇಜಸ್ ಕನೆಕ್ಟ್ ಮಾಡಿಸಿದ್ದಾರೆ, ಅವ್ರು ಏನು ತೋರಿಸ್ಕೊಟ್ಟಿದ್ದಾರೆ ಅದನ್ನು ನಾನು ತಿಳಿಸಿದ್ದೀನಿ. ಇದು ಯಾರಿಗೆ ಕನೆಕ್ಟ್ ಆಗಿದೆ ಅವ್ರು ಮಾತ್ರ ತಗೊಳ್ಳಿ. ಏಂಜಲ್ಸ್ ಲಾಸ್ಟ್ ಫೈನಲ್ ಕಾರ್ಡ್ ಎಸ್ ಆರ್ ನೋ. ನಾನೇ ತೆಗಿಯಲ್ಲ, ನೀವೇ ಕೊಡಿ ಪ್ಲೀಸ್. ಇಷ್ಟೆಲ್ಲ ಹೇಳಿಸಿದ್ದೀನಿ, ಮತ್ತೇನು ನಾನು ಹೆಸರನ್ನು ಕೊಡಲಿ, ಹೋಗು. ಇಷ್ಟೊಂದು ಬುದ್ಧಿ ಹೇಳ್ಕೊಂಡೇ ಇರಬೇಕಾ ನಾನು ಅನ್ನೋದು ಏಂಜಲ್ಸ್ ಯೂನಿವರ್ಸ್ ಮಾತಾಗಿದೆ. ಅದಕ್ಕೆ ನೋಡಿ ಅವರು ಕಾರ್ಡ್ಸು ಕೊಡ್ತಾ ಇಲ್ಲ. ದಯವಿಟ್ಟು ಇಲ್ಲಿ ಏನು ಹೇಳಿಸ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಫಾಲೋ ಮಾಡಿ, ಅದರಿಂದ ನಿಮಗೇನೆ ಒಳ್ಳೆದು ತಾನೆ, ಬೇರೆಯವ್ರಿಗೆಲ್ಲ. ಎಸ್, ಇಡೀ ಬ್ರಹ್ಮಾಂಡ ದೇವಾಂದೇವತೆಗಳು ನಿಮಗೆ ಆಶೀರ್ವಾದ ಕೊಡಲಿಕ್ಕೆ ಇದ್ದಾರೆ. ಎಸ್, ಲಾಸ್ಟ್ ಕಾರ್ಡ್ ಫೈನಲ್ ಕಾರ್ಡ್ ಅಷ್ಟೇ. ಅವ್ರು ಇನ್ನು ಕೊಡೋದು ಡೌಟ್ ನನಗೆ. ಎಸ್, ನೀವು ಈಗ ಹೇಳಿದ ರೀತಿಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಎಲ್ಲವೂ ಕರುಣಿಸ್ತಾರೆ. ನಿಮ್ಮ ಜೀವನ ಸುಗಮವಾಗಿ ನೆಮ್ಮದಿಯಾಗಿ ಸಾಗಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ಅತಿ ಆಸೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಏಂಜಲ್ಸ್. ಲಾಸ್ಟ್ ಫೈನಲ್ ಕಾರ್ಡ್ ನೀವು ಕೊಟ್ಟಿಲ್ಲ. ಬಾಟಮ್ ಆಫ್ ದ ಕಾರ್ಡ್ ಎಸ್ ಅಂತ ಬಂದು ಇದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರಿ, ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆ, ಲಾಸ್ಟ್ ಫೈನಲ್ ಆಗಿ ಪ್ಲೀಸ್, ಫೈನಲ್ ಆಗಿ ಪೆಂಡಲಮಲ್ಲಿ ಎಸ್ ಆರ್ ನೋ ತಿಳಿಸ್ಬಿಡಿ ಪ್ಲೀಸ್. ನನಗೋಸ್ಕರ ನಿಮ್ಮ ಮಕ್ಕಳಿಗೆ ಎಸ್ ಆರ್ ನೋ ತಿಳಿಸಿ ಪ್ಲೀಸ್. ಒಂದು ಪ್ರಶ್ನೆಗೆ ಮಾತ್ರ, ಯಾವುದಾದ್ರೂ ಒಂದು ಪ್ರಶ್ನೆ ಇಟ್ಕೊಳ್ಳಿ, ಯಾರಿಗಾದರೂ ಆಗಿರ್ಬೋದು. ಎರಡು ಪ್ರಶ್ನೆ ಇಲ್ಲ, ಒಂದು ಪ್ರಶ್ನೆ ಮಾತ್ರ ಇಟ್ಕೊಳ್ಳಿ. ಎಸ್ ಆರ್ ನೋ ಏನು ಹೇಳ್ತಾರೆ. ಎಸ್, ನಿಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆಗೆ ಉತ್ತರ ಎಸ್ ಅಂತ ಬಂದಿದೆ. ನಂಬಿಕೆ ಇಡಿ, ಭರವಸೆ ಇರಲಿ. ನಿಮ್ಮ ಹಣಕಾಸು ಬರಬೇಕು, ಬರ್ತಾ ಇಲ್ಲ ಅಂದರೆ ಬರುತ್ತೆ. ನಿಮ್ಮ ಕೆಲಸ ಸಿಗ್ತಾ ಇಲ್ಲ, ಸಿಗುತ್ತೆ. ಪ್ರಮೋಷನ್ ಸಿಗ್ತಾ ಇಲ್ವಾ, ಸಿಗುತ್ತೆ. ನೀವು ಮನೆ ಕಟ್ಟಬೇಕಾ, ಸಿಗುತ್ತೆ. ನಮ್ಮ ಮಕ್ಕಳು ಓದಲ್ಲಿ ಗಮನ ಕೊಡ್ತಾ ಇಲ್ಲ, ಗಮನ ಕೊಡ್ತಾರೆ. ಒಳ್ಳೆ ಕೀರ್ತಿ ಯಶಸ್ಸು ಸಿಗಬೇಕು ಅಂತ ಎದುರು ನೋಡ್ತಾ ಇರೋರಿಗೆ ಸಿಗುತ್ತೆ. ಸೈಟು, ಭೂಮಿ, ಹೊಲ, ಗದ್ದೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋರು ಖಂಡಿತ ಪರ್ಚೇಸ್ ಮಾಡ್ತೀರಾ. ಮತ್ತು ನಿಮ್ಮ ವ್ಯಾಪಾರಗಳಲ್ಲಿ ಇನ್ನೂ ಅಭಿವೃದ್ಧಿ ಹೊಂದಬೇಕು, ಅನುಕೂಲ ಇನ್ನೂ ಬೇಕು ಅಂತ ಎದುರು ನೋಡ್ತಾ ಇರೋರಿಗೆ ಖಂಡಿತವಾಗ್ಲೂ ಅದಕ್ಕೂ ಅವಕಾಶ ಇದೆ. ಆದರೆ ಹೇಳಿರುವ ರೀತಿಗಳಲ್ಲಿ ಪಾಲಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇಷ್ಟೊತ್ತು ರೀಡಿಂಗ್ ನೋಡಿದ್ದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಏಂಜಲ್ಸ್, ಯೂನಿವರ್ಸು, ಎಲ್ಲ ದೇವಾಂದೇವತೆಗಳು ನಿಮ್ಮ ಆಸೆ ಆಕಾಂಕ್ಷೆಗಳು ನಡೆಸ್ಕೊಡ್ಲಿ ಅಂತ ನಾನು ಕೂಡ ಪ್ರಯತ್ನ ಮಾಡ್ತೀನಿ.
ಪರ್ಸ್ನಲ್ ಆಗಿ ನಿಮ್ಮ ರೀಡಿಂಗ್ ಏನಾದರೂ ಕೇಳಬೇಕು ಅಂತಿದ್ರೆ ವಾಟ್ಸಪ್ ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜಸ್ ತಿಳಿಸಿ ನಾವು ಹೇಳ್ತೀವಿ. ಅದಕ್ಕೆ ಚಾರ್ಜಸ್ ಕೂಡ ಇರುತ್ತೆ. ಆ ಚಾರ್ಜಸ್ಸಕ್ಕೆ ನೀವು ನೋಡಿಕೊಂಡು ನಿಮಗೆ ಪ್ರಶ್ನೆಗೆ ಉತ್ತರ ನಾವು ಹೇಳೋದಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀವಿ. ಕಾಲ್ ಮಾಡಬೇಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಿಮಗೆ ಇಷ್ಟ ಆದಂಥ ಮೆಸೇಜಸ್ಸು ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸಾರಿ, ನನ್ನ ಮಾತಲು ಕೂಡ ತೊದಲ್ತಿದೆ, ಸಾರಿ. ಯಾರಿಗೆ ಆ ಒಂದು ಮೆಸೇಜಸ್ ಈ ವಿಡಿಯೋದಲ್ಲಿ ಕನೆಕ್ಟ್ ಆಗಿದೆ ದಯವಿಟ್ಟು ಅವರು ತಗೊಳ್ಳಿ. ಕನೆಕ್ಟ್ ಆಗಿಲ್ಲ ನಮಗೆ ಅನ್ನೋರು ದಯವಿಟ್ಟು ಅಲ್ಲೇ ಬಿಟ್ಬಿಡಿ, ಮತ್ತು ಬೇಜಾರು ಬೇಡ. ಇದು ಟೈಮ್ಲೆಸ್ ಆಗಿರುತ್ತೆ, ಯಾರಿಗೆ ಯಾವಾಗ ಬೇಕಾದರೂ ನೋಡ್ಬೋದು. ಎಲ್ರಿಗೂ ಒಳ್ಳೊಳ್ಳೆ ಮೆಸೇಜಸ್ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.